ಇವತ್ತು ಯಾವ ಲೋಕದಲ್ಲಿದ್ರಿ? ಇಲ್ಲೇ ಇದೀವಲ್ಲ ಮಮ್ಮಿ. ಕಾಫಿ ಮೈ ಡಿಯರ್ ಸೊಸೆ, ಕ್ವಿಕ್. ಯು ಟು ಮೈ ಡಿಯರ್ ಬಾಯ್. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು. ವೆಲ್ಕಮ್. ನೋಡಿ ಶೇಷೂರವರೇ, ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬರೋದು ಸಹಜ. ಎಲ್ಲರೂ ಒಂದಾಗಿ ಕೆಲಸ ಮಾಡಬಹುದೇ ವಿನಃ ಒಮ್ಮತದಿಂದ ಕೆಲಸ ಮಾಡೋದು ಬಹಳ ಕಷ್ಟ ಇದೆ. ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ, ಅದನ್ನ ತಿದ್ದುಕೊಳ್ಳುವುದೇ ದೊಡ್ಡ ಗುಣ. ಈ ಗುಂಪಿಗೆ ಸೇರಿದವನು ನಾನು. ಏನೋ ಅನಿವಾರ್ಯ ಕಾರಣಗಳಿಂದ ನಮ್ಮಿಬ್ಬರ ಮಾತಿನಲ್ಲಿ ಸ್ವಲ್ಪ ವಿರಸ ಬಂತು, ಅದಕ್ಕೆ ಕ್ಷಮೆ ಇರಲಿ. ಆಗಿದ್ದನ್ನೆಲ್ಲ ಮರೆಯೋಣ, ಒಂದಾಗಿ ಬೆರೆಯೋಣ ಅನ್ನುವ ದೃಷ್ಟಿಯಿಂದಲೇ ಈ ಸಮಾಧಾನಕರವಾದ ಒಂದು ಔತಣಕೂಟವನ್ನು ಏರ್ಪಾಡು ಮಾಡಿದ್ವಿ. ಏನಂತೀರಿ? ನೀವೇನಂತೀರಾ ಮುಖ್ಯಮಂತ್ರಿಗಳೇ? ಎಲ್ಲ ಗೊತ್ತಿರೋರು ತಾವು, ನಾನು ಏನು ಹೇಳಿ. ನೋಡಿ ಶೇಷುವರೇ, ನನ್ನಿಂದ ತಪ್ಪಾಗಿದ್ರೆ ಈಗಲೇ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ. ಚೇಚೆ, ನನ್ನ ಉದ್ದೇಶ ಖಂಡಿತ ಅದಲ್ಲ. ನನಗೆ ಪಕ್ಷ ಮುಖ್ಯ, ದೇಶದ ಹಿತದೃಷ್ಟಿ ಮುಖ್ಯ. ವಿರೋಧ ಪಕ್ಷದವರು ನಮ್ಮ ಪಕ್ಷದ ಬಗ್ಗೆ ವಿನಾಕಾರಣ ಆಡ್ಕೊಳಕ್ ಅವಕಾಶ ಕೊಡಬಾರ್ದು, ಅಷ್ಟೇ. ಕರೆಕ್ಟ್ ಶೇಷೂರವ್ರೆ, ಅವರು ಇಂಥ ಸಮಯವನ್ನೇ ಕಾಯ್ತಾ ಇರ್ತಾರೆ. ಹೌದು, ಯಾವಾಗ ಏನ್ ಮಾಡ್ತಾರೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಅದ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏನಂತೀರಿ? ನೀವು ನನ್ನ ಹಿತೈಷಿಗಳು, ಇವರು ನನ್ನ ಹಿರಿಯರು. ನಿಮ್ ಇಬ್ಬರು ಮುಂದೆ ನಾನು ಏನ್ ಹೇಳೋಕ್ ಸಾಧ್ಯ ಹೇಳಿ? ಈಗ ನನ್ನ ತಲೆ ಸ್ವಲ್ಪ ಬಿಸಿ ಕಡಿಮೆ ಆಗ್ತಾ ಇದೆ, ಹಸಿವು ಜಾಸ್ತಿ ಆಗ್ತಾ ಇದೆ. ಸಾಹೇಬ್ರೆ, ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಒಂದು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಏನಪ್ಪಾ ಅದು? ಶೇಷಣ್ಣವರಿಗೆ ಪ್ರಿಯವಾದ್ದು, ಪಂಚ ಪ್ರಾಣವಾದ್ದು ಐಸ್ ಕ್ರೀಮ್ ತಂದಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ಸೇವೆ ಮಾಡೋ ಭಾಗ್ಯ ನನಗೂ ಸ್ವಲ್ಪ ಇರ್ಲಿ, ನಾನೇ ಕೊಡ್ತೀನಿ. ತಿಂಡಿ ವಿಚಾರದ ನಿನಗೆ ತುಂಬಾ ಯೋಗ ಇದೆ, ಅದಕ್ಕೆ ಈ ಆಕಾರ ಇಷ್ಟು ತೂಕವಾಗಿರೋದು. ದೇಹ ಬೆಳೆದಿದೆ ಹೊರತು ಬುದ್ಧಿ ಬೆಳೆದಿಲ್ಲ. ನಿಮ್ ಜೊತೆಲಿದ್ರೆ ಅದು ಬೆಳೆಯುತ್ತೆ. ಅಯ್ಯೋ, ಬೆಳೆದ ಬೆಳೆಯುತ್ತೆ. ನೀವ್ ಇಂಜಿನು, ನಾವು ಹೋಗಿಗಳು. ನೀವ್ ಬೆಳೆದ್ರೆ ಬರಕಿಲ್ವಾ? ಸಾಹೇಬ್ರೆ, ನಿಮ್ಗೆ? ನನಗೆ ಬೇಡಪ್ಪ, ಅವ್ರಿಗೆ. ಶೇಷು ಏನು? ಶೇಷು, ಕ್ಯಾಬಿನೆಟ್ ಬರೋ ಆಸೆನಾ ಇಲ್ಲ ಮುಖ್ಯಮಂತ್ರಿ ಆಸೆ ಇದ್ರಿ ಹೇಳು, ನಾನ್ ಮಾಡ್ತೀನಿ. ನನಗೆ ಪದವಿ ಮೇಲೆ ವ್ಯಾಮೋಹ ಇಲ್ಲ, ಪಾರ್ಟಿ ಗೌರವ ನನಗೆ ಮುಖ್ಯ. ಇಷ್ಟ್ರ ಮೇಲೆ ನಿಮ್ ಇಷ್ಟ. ಆ ವಿಷಯ ನಾನೀಗ ಬಿಟ್ಬಿಡು, ನಾನ್ ನೋಡ್ಕೋತೀನಿ. ಶಶು, ಶಶು, ಏನಾಯ್ತಪ್ಪ? ಯಾಕೋ ತಲೆ ಚಕ್ಕರ್ ಬಂದಾಗ. ಹೌದಾ? ಯೋಗಣ್ಣ, ಸಾಹೇಬ್ರೆ, ಡಾಕ್ಟರ್ ಫೋನ್ ಮಾಡು. ಗಾಬರಿ ಪಡುವಂತದ್ದೇನಿಲ್ಲ, ನಾ ಬರ್ತೀನಿ. ಸರಿ, ಮಿಕ್ಕಿದ್ ನಾನು ನೋಡ್ಕೋತೀನಿ, ಹೋಗು. ನಾನೇ ಡ್ರಾಪ್ ಮಾಡ್ಲಾ? ಆಗಿಲ್ಲ, ನಾನೇ ಹೋಗ್ತೀನಿ. ಹೈಕಮಾಂಡ್ ಹೋಗ್ತಾನಂತೆ. ಕಾಂಪೌಂಡ್ ದಾಟೋದೇ ಕಷ್ಟ, ಇನ್ನು ಹೈಕಮಾಂಡ್ ಎಲ್ಲಿ? ಎಲ್ಲ ಏರ್ಪಾಟಾಗಿದೆ ತಾನೇ? ಆಪೋಸಿಟ್ ಪಾರ್ಟಿ ಗುಂಡಾಗಳು ರೆಡಿ ಆಗಿದ್ದಾರೆ. ಅಯ್ಯೋ, ಗೂಂಡಾಗಳು ಆಪೋಸಿಟ್ ಪಾರ್ಟಿ ಅಲ್ಲಪ್ಪ, ನಮ್ ಪಾರ್ಟಿಯವರು. ಯಾರು ಕೇಳಿದ್ರು ಅಪೋಸಿಷನ್ ಪಾರ್ಟಿ ಗುಂಡಾಗಳು ಅಂತ ಹೇಳಬೇಕು. ಓ, ಈಗ ಗೊತ್ತಾಯ್ತು. ನಮಸ್ಕಾರ. ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು. ಕ್ಷಮಿಸಿ, ನಾನು ಡ್ಯೂಟಿಯಲ್ಲಿದ್ದೀನಿ. ಡಾಕ್ಟರ್ ಮಹೇಶ್ವರಿ, ನಾನು ಡೀನ್ ಮಾತಾಡ್ತಿರೋದು. ಪೋಸ್ಟ್ ಮಾರ್ಟಮ್ ಆಯ್ತಾ? ಪೋಸ್ಟ್ ಮಾರ್ಟಮ್ ಮುಗೀತು. ಬಾಡಿ ಕೊಡ್ಬೋದಾ? ಅದು ಹೊಡೆದು ಸಾಯಿಸಿರೋ ಕೇಸ್ ಅಲ್ಲ ಸರ್, ಪಾಯ್ಸನ್ ಕೊಟ್ಟು ಸಾಯಿಸಿರೋದು. ಪಾಯ್ಸನ್ ಕೇಸ? ಸರಿ, ನೀವು ರಿಪೋರ್ಟ್ ರೆಡಿ ಮಾಡಿ. ರೆಡಿ ಮಾಡ್ತೀನಿ. ಡಾಕ್ಟ್ರೇ, ವಾರ್ಡ್ ಸಾಯ್ತವ್ರೆ ಅಂತ ರಿಪೋರ್ಟ್ ಬರೀರಿ. ಯಾರ್ರೀ ನೀವು? ನಾನು ಹೇಳ್ತಾ ಇಲ್ಲ, ಸಾಹೇಬ್ರು ಹೇಳ್ಕೊಳ್ತವ್ರೆ. ಯಾವ ಸಾಹೇಬರು? MP ರಾಮರಾಜು. ಓ,
ಹಾಗಾದ್ರೆ ನಾನ್ ಬರೀಲಿಲ್ಲ ಅಂದ್ರೆ ಬಹಳ ಕಷ್ಟಪಡ್ಬೇಕಾಗ್ತದೆ. ಹೆದರ್ಸ್ತಾ ಇದೀಯಾ? ಗೆಟ್ ಔಟ್ ಫ್ರಮ್ ಹಿಯರ್. ನೀನ್ ಹೋಗ್ತೀಯಾ ಇಲ್ಲ ಪೊಲೀಸ್ ಫೋನ್ ಮಾಡ್ಲಾ? ಪೊಲೀಸ್ ಫೋನ್ ಮಾಡ್ತೀರಾ? ಮಾಡ್ಕೊಳ್ಳಿ. ನಾನ್ಸೆನ್ಸ್. ರೆಗ್ಯುಲರ್ ನ್ಯೂಸೆನ್ಸ್. ದೇಶ ಆಳೋರು ಈಗಾದ್ರೆ ದೇಶದ ಗತಿ ಏನು? ಗಾಡ್. ಲಾಕ್ ಆಗಿದೆಯಲ್ಲ. ಸಿಸ್ಟರ್, ಎಷ್ಟಾಗ್ತೆ? ಡೀನಿಗೆ ಹೇಳು, ರಿಪೋರ್ಟ್ ರೆಡಿ ಆಗಿದೆ, ನಾಳೆ ಕೊಡ್ತೀನಿ ಅಂತ. ಓಕೆ ಡಾಕ್ಟರ್. ಸರ್ ಸರ್, ಏನ್ ಬರಕ್ ಇಷ್ಟೊತ್ತಿನಲ್ಲಿ? ನಮ್ಮಮ್ಮ ನೋಡಕ್ ಬಂದೆ. ಅವರು ಸಂಜೆನೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದ್ರಪ್ಪ. ಮನೆಗೆ ಬಂದಿಲ್ಲ ಸರ್, ಅದಕ್ಕೋಸ್ಕರ ಬಂದೆ. ಹಾಗಾದ್ರೆ ಯಾರಾದ್ರೂ ರಿಲೇಷನ್ ಮನೆಗೆ ಹೋಗಿರ್ಬೇಕು. ಇಲ್ಲ ಸರ್, ವಿಷಯ ನಮಗೆಲ್ಲ ಹೇಳಿದೆ ಎಲ್ಲೂ ಹೋಗೋದಿಲ್ಲ ಸರ್. ನನಗೆ ಯಾಕೋ ಭಯ ಆಗ್ತಿದೆ. ನಾನು ನೀ ಗಾಬರಿ ಪಡ್ಬೇಡಪ್ಪ. ಡಾಕ್ಟರ್ ಮೇಲೆ ಯಾವ್ದಾದ್ರು ಪೇಷಂಟ್ ನೋಡಕ್ ಹೋಗಿರ್ತಾರೆ, ಬರ್ತಾರೆ, ಹೋಗು. ಸರ್, ಯಾವ್ದಕ್ಕೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ. ನೋ ನಾಟ್ ನೆಸರಿ. ಮಕ್ಕಳ ತರ ಆಡ್ಬೇಡ, ಧೈರ್ಯವಾಗಿ ಹೋಗು, ಬರ್ತಾರೆ. ಯಾಕೆ ಹಾಗೆ ನೋಡ್ತಿದ್ದೀಯಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಿದೆ. ಇಷ್ಟು ದಿನ ನೀವು ರಾಮರಾಜು MP ಅಂತ, ರಾಜಕೀಯದಲ್ಲಿ ತುಂಬಾ ಪ್ರಭಾವ ಇರೋ ವ್ಯಕ್ತಿ ಅಂತ ಗೊತ್ತಿತ್ತು. ಈಗ ನೀನೊಬ್ಬ ವಂಚಕ, ದಗಲ್ಬಾಜಿ, ಸ್ವಾರ್ಥಕ್ಕೋಸ್ಕರ ಎಂತ ಹೇವಾದ ಕೆಲಸ ಮಾಡೋಕ್ಕೂ ಹಿಂಜರಿದೇ ಇರೋ ಮೃಗ ಅಂತ. ಪರವಾಗಿಲ್ವೇ? ಒಳ್ಳೊಳ್ಳೆ ಪದಗಳನ್ನೇ ಕಲ್ತಿದ್ದಿ, ಅಷ್ಟೇ ಚೆನ್ನಾಗಿ ಅದನ್ನ ಬಳಸ್ತಿದ್ದೀಯ. ಗುಡ್, ವೆರಿ ಗುಡ್. ನನ್ ಯಾಕೆ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದು? ನಮ್ ಜನರಲ್ ಸೆಕ್ರೆಟರಿ ಶೇಷು ಸತ್ತೋದ್ರಲ್ಲ, ಅವ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಸ್ವಲ್ಪ ಬದಲಾಯಿಸ್ಬೇಕು ಅಂತ ಅವ್ರು ಕೇಳ್ಕೊಂಡ್ರೆ ಆಗಲ್ಲ ಅಂತ ಅಂದ್ಯಂತಲ್ಲ. ಅದಕ್ಕೆ ನಮ್ಮವ್ರಿಗೆ ಬೇರೆ ದಾರಿ ಇಲ್ಲದೆ ಈ ಕೆಲಸ ಮಾಡ್ಬೇಕಾಯ್ತು. ನಾಚಿಕೆ ಆಗೋಲ್ಲ ನನಗೆ? ರಾಜಕೀಯದಲ್ಲಿ ಹೆಸರುವಾಸಿಯಾದ ಮನುಷ್ಯನಾಗಿ ಒಂದು ಹೆಣ್ಣನ್ನ ಕಿಡ್ನಾಪ್ ಮಾಡಿಸಿದ್ಯಲ್ಲ, ಇದೇನಾ ನಿನ್ನ ನಾಗರಿಕತೆ? ಈಗ ಅರ್ಥ ಆಗ್ತಿದೆ, ನೀನೇ ಆ ಸೆಕ್ರೆಟರಿಗೆ ವಿಷ ಕೊಟ್ಟು ಕೊಂದಿರೋದು ಅಂತ. ತಪ್ಪು ಡಾಕ್ಟ್ರೇ, ತಪ್ಪು. ಪರಮಾತ್ಮ ಎಲ್ಲಾದ್ರೂ ಉಂಟೆ. ನಮ್ಮ ಶೇಷು ದ್ವಾಪರಯುಗದ ಕೃಷ್ಣ ಇದ್ದ ಹಾಗೆ, ನಮಗೆ ಗೀತೋಪದೇಶ ಮಾಡಿದ ಪುಣ್ಯಾತ್ಮ ಅವನು. ಗೀತಾಮೃತವನ್ನು ಕುಡಿಸಿದವನಿಗೆ ಹಾಲಾನ ಕುಡಿಸೋದಕ್ಕಾಗತ್ಯಾ? ಮಹಾಪರಾಧ. ಡಾಕ್ಟ್ರೆ, ಅದಕ್ಕೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಸ್ವಲ್ಪ ಬದಲಾಯಿಸಬೇಕಾಗಿದೆ. ನಮ್ಮ ಅಪೋಸಿಷನ್ ಪಾರ್ಟಿಯವ್ರೆ ಅವನ್ನ ಸಾಯಿಸಿದ್ದು. ಎಲ್ಲಿ ಡಾಕ್ಟ್ರೆ ರಿಪೋರ್ಟ್ ಕೊಡಿ, ಅದ್ರಲ್ಲಿ ನೀವೇನ್ ಬರ್ತೀರಿ ಸ್ವಲ್ಪ ನಾನು ನೋಡ್ಬೇಕು. ನಾನಿನ್ನೂ ಏನೂ ಬರೆದಿಲ್ಲ. ನಷ್ಟ ಇಲ್ಲ, ನಾನೀಗ ಹೇಳ್ತೀನಿ, ಅದನ್ನ ನೀವು ಬರ್ಕೊಳ್ಳಿ. ಡಾಕ್ಟ್ರೆ, ನಿಮ್ಗೆ ಎಷ್ಟು ಹಣ ಬೇಕಾದ್ರು ನಾನು ಕೊಡ್ತೀನಿ. ಹಣದಿಂದಲೇ ಎಲ್ಲಾನು ಸಾಧಿಸಬಹುದು ಅಂತ ತಿಳ್ಕೊಂಡಿದ್ರೆ ನಿನಗಿಂತ ಮುಟ್ಟಾಳನೇ ಇಲ್ಲ ಅಂತ ನಾನ್ ಹೇಳ್ತೀನಿ. ರಾಮರಾಜ್, ನೀವು ದೇಶ ಆಳೋರು, ಪಕ್ಷ ಕಟ್ಟೋರು, ನಾಯಕರಾಗಿ ಜನಕ್ಕೆ ಮಾರ್ಗದರ್ಶನ ಮಾಡಬೇಕಾದವರು ನಿನ್ನಂಥವ್ರು ಹೆಗಲ ಮೇಲಿರೋ ಹೊಣೆಯನ್ನು ಮರೆತು ಸಮಾಜ ಘಾತಕರಾಗೋದು ಹೆತ್ತ ತಾಯಿಗೆ ದ್ರೋಹ ಬಗ್ದ ಹಾಗೆ. ರಾಮರಾಜ್, ದಯವಿಟ್ಟು ನಿನ್ ಮನಸ್ಸನ್ನ ಬದಲಾಯಿಸು. ಈ ಹೆಂಗ್ಸ್ ತುಂಬಾ ತಲಹರಟದ್ ಕಾಣುತ್ತೆ. ನೀನು ಹೂ ಅನ್ನು ಈಗಲೇ ಇವಳ ಅವಸರ ಪಡಬೇಡ ಮಗನೇ. ರಾಜಕೀಯ ಕಿಳಿದ ಮೇಲೆ ಕಲ್ಲಲ್ಲಿ ಹೊಡೆಸ್ಕೊಳ್ಳಕ್ಕೂ ಸಿದ್ಧವಾಗಿರ್ಬೇಕು, ಜೊತೆಗೆ ಮಾಲೆ ಹಾಕೊಳ್ಳಕ್ಕೂ ಸಿದ್ಧವಾಗಿರ್ಬೇಕು. ನಮ್ಮಂತ ಪುಣ್ಯಾತ್ಮರಿಗೆ ನಿಂದೆ ಸ್ತುತಿ ಎರಡು ಒಂದೇ. ಅಲ್ಲಪ್ಪ, ನೀನು ಹೇಳ್ಕೊಟ್ಟಾಗ ಬರೆಯೋದಿಲ್ಲ ಅಂತ ಇವಳು ಹೇಳ್ತಾ ಇದ್ದಾಳೆ, ಈಗೇನ್ ಮಾಡ್ತೀಯ? ನಾನು ಯಾರು? ರಾಮರಾಜ್, ಮುಖ್ಯಮಂತ್ರಿಗಳಿಗೆ ಆಪ್ತ ಸ್ನೇಹಿತ. ರೂಲಿಂಗ್ ಪಾರ್ಟಿನೇ ನಂದು. ಆ ಇನ್ಸ್ಪೆಕ್ಟರ್ ಅವಸರದಲ್ಲಿ ಆ ಹಣನ ಸಾಗಿಸ್ಬಿಟ್ಟ. ಇಲ್ದೆ ಹೋಗಿದ್ರೆ ಅವನು ಸತ್ತಿದ್ರು ಸತ್ತಿಲ್ಲ ಅನ್ನಿಸ್ಬಿಡ್ತಿದ್ದೆ. ಇರು.
For more updates, like, comment, subscribe to our channel.